ಥಂಡಿ ಬಿಟ್ಟೈತಿ. ಬೆಳಗ್ಗೆ ವಿಡಿಯೋನ ಶುರು ಮಾಡಾಕತ್ತೀವ್ರಿ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನೆಲ್ಲ ಶೇರ್ ಮಾಡ್ತೀನಿ ಅಂತ ಹೇಳಕೇಸಿ ನೋಡೋಣ ಅಂತ ಫ್ರೆಂಡ್ಸ. ಸಖತ್ತೈತ್ರಿ ವಾತಾವರಣ. ಇವತ್ತು ಒಂದಿನ ಮಳೆ ಬರ್ಲಿಕ್ಕಂದ್ರೆ ಇನ್ನೂ ಸ್ವಲ್ಪ ಚಲೋ ಅಂತ ಅನಿಸ್ತಿತ್ತು. ಆದ್ರೂ ಈಗ ಪರವಾಗಿಲ್ಲ. ಹೋಗೋ ದಿನನೂ ಇದು ಕೂಡ ಮತ್ತೊಂದು ಸರಿ ಮೆಮೊರೇಬಲ್ ಆಗಿ ಉಳ್ಕೊತೈತಿ. ಸೊ ಬೆಳಗ್ಗೆ ಈಗ ಎದ್ದೀವಿ ನೋಡ್ರಿ. ರವಿವಾರ ಇವತ್ತು ಆರಾಮ್ಸೆ ಎದ್ದೀವಿ. ಸೊ ಇಲ್ಲಿ ನೋಡ್ರಿ ನಮ್ಮ ಯಜಮಾನ್ರಿಗೆ ಪಾಪ ಇಷ್ಟು ದಿನ ಈ ಥರ ಇಂಟ್ರೆಸ್ಟ್ ತೋರಿಸಿದಿಲ್ರಿ. ಬಟ್ ಇವಾಗಂತೂ ಅವ್ರಿಗೆ ಭಾಳ ಖುಷಿ ಅಂತ ಅನ್ಸತ್ತೈತಿ. ಯಾಕಂದ್ರೆ ಒಲೆ ಮ್ಯಾಗೆ ನೀರು ಕಾಸ್ಕೊಂಡು ಮೈ ತೊಗೊಂಡ್ರೆ ಮೈ ಹಳ್ವಾರಾಗುತ್ತೆ ರೀ. ಅವ್ರಿಗೆ ಅದು ಫೀಲ್ ಆಲ್ರೆಡಿ ಆಗಕತ್ತದ ಅದ್ರದ್ದು ಏನು ಅನುಭವ ಐತೆ ಅಂತೇಳಿ. ಸೊ ಹಾಗಾಗಿ ಅವ್ರು ಅದಕ್ಕೆ ಭಾಳ ಇಂಟ್ರೆಸ್ಟ್ ತೋರ್ಸಕತ್ತಾರೆ. ಈಗ ಅಪ್ಪ ಮಗ ನೋಡ್ರಿ ಇಲ್ಲಿ ಕುಂತ್ಬಿಟ್ಟಾರ. ಚಳಿನೂ ಐತ್ರಿ, ಸ್ವಲ್ಪ ಮಳೆನೂ ಬರಕತ್ತೈತಿ. ಇಲ್ಲಿ ಬೆಚ್ಚಗೆ ಒಲಿ ಮುಂದೆ ಅವ್ರಿಗೆ ಭಾಳ ಖುಷಿ ಕೊಡಾಕತ್ತೈತಿ. ಸೊ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಾರ್ದ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ಬ್ಲಾಗ್ಗಳು ಆಯ್ತು ನಿಮ್ಗೇನಿಲ್ಲ. ಮತ್ತು ನಾವು ಇಲ್ಲಿ ಯಾವಾಗಾರು ಒಂದು ಸರಿ ಬಂದು ಹೋಗ್ಬೋದು. ಬಟ್ ಇಲ್ಲಿ ನಾವು ಯಾವ ಥರ ಸ್ಟೇ ಮಾಡಿ ಲೈಫ್ ಲೀಡ್ ಮಾಡ್ತಿದ್ವಿ ರೂಟಿನ ಆ ಥರ ನಿಮ್ಗೆ ವಿಡಿಯೋಗಳು ಸಿಗಂಗಿಲ್ಲ. ಸೊ ಹಾಗಾಗಿ ಈ ಮನೆಯೊಳಗೆ ಇನ್ನು ಆದ್ರೆ ಮಾಡ್ತೀನಿ ರೀ ಫ್ರೆಂಡ್ಸ್ ಇವತ್ತೊಂದು ದಿನ. ಹಾಗಾಗಿ ನನಗಂತೂ ಏನಂದ್ರೆ ಎಲ್ಲನೂ ರೀ ಮಿಕ್ಸ್ ಅಂತಂತಾನೆ ಹೇಳ್ತೀನಿ. ಒಳ್ಳೆ ಮುಳ್ಳು ಅದನ್ನ ಹೇಳೋದ್ರಿಂದ ಬೇಜಾರು ಮಾಡ್ಕೋಬೇಡ್ರಿ. ನನ್ನ ಅನುಭವ ರೀ, ಹಂಗಾಗಿ ನಾನು ಹೇಳತ್ತೀನಿ. ನನ್ನ ಜಗಿನ ನಿಮಗೂ ಅದೇ ಥರ ಫೀಲ್ ಆಗ್ತಿರ್ತೈತಿ. ಬಟ್ ಕೇಳಿಸ್ಕೊಂಡು ಮಗ ಸ್ವಲ್ಪ ಕಿರಿಕಿರಿ ಅನಿಸಿದ್ರು, ದಯವಿಟ್ಟು ಕ್ಷಮೆ ಇರಲಿ. ಸೊ ಫ್ರೆಂಡ್ಸ್ ಇವಾಗ ನೋಡ್ರಿ ಮಳೆ ಅಂತ ಜಿಟಿ ಚಾಲು ಆಗೈತಿ ಮುಂಜಾನೆ. ಇವತ್ತೊಂದು ದಿನ ಹೊರಪು ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಪರವಾಗಿಲ್ಲ ಅಂತಲೇ ಹೇಳ್ತಾ ವಿಡಿಯೋನ ಶುರು ಮಾಡಕತ್ತೀನಿ. ಯಾವ ಥರ ಹೋಗ್ತದ ಇವತ್ತಿನ ವಿಡಿಯೋ ಅಂತೇಳಿ ನೋಡೋಣ. ಉಸುಗ್ ನೋಡ್ರಿ ಫ್ರೆಂಡ್ಸ, ಇದು ಮಳೆ ಎಷ್ಟು ಬರ್ತೈತಲ್ಲ ಅಷ್ಟು ಗಟ್ಟಿಯಾಗಿ ಕುಂಡಿರ್ತೈತ್ರಿ ಇಲ್ಲಿ. ಮತ್ತು ಇದ್ರಾಗ ಏನು ಹೊಲಸು ಗಿಲಿಸಿ ಏನು ಧೂಳು ಗಿಳಿತಂದ್ರೆ ಎಲ್ಲ ಹೋಗ್ತೈತೆ ನೋಡ್ರಿ. ಆರಾಮ್ಸೆ ಕುಂದ್ರಬೋದು. ಬಟ್ ಬೇಕೊಂದು ಭಾಳ ಹೊಲಸು ಮಾಡತ್ತದ್ರಿ ಫ್ರೆಂಡ್ಸ. ಸಾಯಂಕಾಲ ಅದೆಲ್ಲ ಕುಂದ್ರಕ್ಕೆ ಭಾಳ ಮಜಾ ಅನ್ಸಕತ್ತಿತ್ರಿ ನನಗಂತೂ ಇದು ಹಾಕ್ದಾಗಿಂದ ಹಿಡ್ಕೊಂಡು. ಸೊ ಇವಾಗ ನೋಡ್ರಿ ಇವು ಹೊಸ ಸ್ಲಿಪ್ಪರೇ ನೋಡ್ರಿ ಫ್ರೆಂಡ್ಸ, ಹರಿದು ಬಿಟ್ಟವು. ಅವನ್ನೆಲ್ಲ ಹೊಲಿಗೆ ಹಾಕ್ಸೊಂಬರ್ಬೇಕು. ಹೊರಗೆ ಆಗಿಬಿಟ್ಟವ್ರಿ. ನಮ್ಮ ಮೇಡಮ್ ಅವ್ರ ಕೈ ಕಟ್ಟಿ ನಿಂತಾರ. ನೀವಂತ ಎದ್ದಿದ್ದೀವಿ ಫ್ರೆಂಡ್ಸ ಆರಾಮ್ಸೆ ಅಂತೇಳಿ. ಎಲ್ಲ ಕಟ್ಟಿಗೆದನ್ನೆಲ್ಲ ತೆಗೆದು ಒಣಗಿಸಿ ಇಟ್ಟಿದ್ದೀನಿ ರೀ. ಅಲ್ಲಿ ಪ್ಯಾಂಟಣ್ಗಿ ಬಲ್ಲಿ ಇಟ್ಟಿದ್ದೆ. ಇವಾಗ ಒಲೆ ಹಚ್ಚಕ್ಕೆ ಇಲ್ಲಿ ತೊಗೊಂಡು ಬಂದೀವಿ. ಇವು ಇಷ್ಟು ಅದಾವ್ರಿ. ಎಲ್ಲ ನೀರು ಕಾಸ್ಕೊಳ್ತೀವಿ. ಇವತ್ತೊಂದು ದಿನ ನೀರು ಕಾಸ್ಕೊಂಡ್ರೆ ಕಟ್ಟಿಗೆನೂ ಖಾಲಿ ಆಗ್ತಾವೆ. ನಾವು ಮನೆಯೂ ಖಾಲಿ ಮಾಡ್ಬೇಕು ನೋಡ್ರಿ. ಹಾಗೇ ಮುಸ್ರಿ ನೋಡ್ರಿ ಫ್ರೆಂಡ್ಸ, ನೀನೆಲ್ಲ ಇದು ಮಾಡಿದ್ದು ಇಲ್ಲಿ ಅದಾವೆ. ಇನ್ನೂ ಸ್ವಲ್ಪ ಪಾವ್ ಬಜ್ಜಿ ಮಾಡಿದ್ದು ಬೊಗೋಣಿ ಗಿಗಣಿ ಎಲ್ಲ ಇನ್ನೂ ಒಳಗದಾವ್ರಿ. ಅವನ್ನೆಲ್ಲ ತಂದು ತಿಕ್ಬೇಕಾ. ಮಳೆ ಒಂದು ಬಿಟ್ಟು ಚಲೋ ಐತಿ. ನೀರು ಸಾಲಂಗಿಲ್ಲ ಅಂತ ಮತ್ತೆ ಲಕ್ಷ್ಮೀ ರತ್ತಿ ಬೆಲ್ಲ ಕಿಸ್ಕೊಂಡು ಬಂದೀವ್ರಿ ಒಂದು ಜಾರ. ಎಲ್ಲರಿಗೆ ನೀರಿಲ್ಲೇ ಭಾಳ ಅನುಕೂಲ ಐತ್ರಿ ಟೇಬಲ್ ಮ್ಯಾಗ ಇಟ್ಟು. ನೋಡ್ರಿ ಈಗ ಅಪ್ಪ ಮಗ ಚಳಿ ಕಾಸಕತ್ತಾರ. ವಾವ್ ಮಸ್ತ್ ಅನ್ಸುತ್ತೆ ನೋಡ್ರಿ. ಈ ಥರ ಮಳೆ ಬರುವಾಗ ಚಳಿ ಬಿಡುವಾಗ ಬಿಸಿ ಕಾವು ತೊಗೊಳಕ. ಪಕ್ಕ ಹಳ್ಳಿ ಸ್ಟೈಲು ಹುಡುಗದಂಗೆ ಆಗ್ಯಾರ ನಮ್ಮ ಯಜಮಾನ್ರು. ಹೌದಿಲ್ಲ ಪಿಲು? ಏವ್ವ ಏನು ಬಾರಿ ಕುಂತಾರೆ ಅಪ್ಪ ಮಗ. ಜೆರಾಕ್ಸ್ ಕಾಫಿ ರೀ ಯಜಮಾನ್ರು. ಜೆರಾಕ್ಸ್ ಪಿಲ್ಲು ಸೇಮ್ ಟು ಸೇಮ್ ಡಿಟ್ಟೋ. ಕಿವಿ ಒಂದು ಬಿಟ್ರಿ, ಕಲರ್ ಒಂದು ಬಿಟ್ಟು ಹೋಲಿಕೆ ಅಂತೂ ಹರಿದು ಹಚ್ಚಿದಂಗೆ ನೋಡ್ರಿ. ಪಿಲ್ಲೇನಿ ಯಾರಂಗದಿ ಅಪ್ಪು? ಹಾಂ ಯಾರಂಗದಿ ನೋಡ್ರಿ. ಸನ್ನಿ ಮಾಡ್ಯಂಗೆ ತೋರಿಸ್ತಾನೆ. ಸೈಲೆಂಟ್ ಬಾಯ್. ಒಂದು ಮಾತಾಗನ ಇದು ರೀ ಕ್ಯೂಟ್. ಪಪ್ಪ ಮಮ್ಮಿ ಶರಮ್ಮ ದಿದ್ದಿ ಅಂತೇಳಿ ಒಂದು ಸ್ಟೈಲೇ ಒಂಥರ ಡಿಫ್ರೆಂಟ್ ರೀ. ಪಿಲ್ಲ ಅಸಕರ್ ಗರಮತೆ ಹತನಿ. ಹಾಂ ಎರಡು ಕೈ ಮಾಡ್ಬೇಕಪ್ಪು. ಕಟ್ಟಿಕೊಳ್ಳೇನ್ರಿ? ಈ ಗುಂಡ್ಗಿ ತಿಕ್ಕದ ದೊಡ್ಡ ಟಾಸ್ಕ್ ರೀ ನಮಗಂತ್ರಿ ಸದ್ಯಕ್ಕೆ. ಹಾಂ ಅದು ಹಾಕ್ಬೇಡ, ಆರ್ತೈತೆ ಒಲಿ ಬೇಡಪ್ಪ. ಆ ಕಡೆ ಎಲ್ಲ ಸುತ್ತಮುತ್ತ ನೀರು ರೀ. ನಡ್ಬಾರ ಕೂತಾರ ಒಲಿ ಹಚ್ಕೊಂಡು.
ಅದು ಅಗಲೈತ್ರಿ ಗುಂಡಿಗೆ, ಹಂಗಾಗಿ ಒಲ್ಯಾಗ ನೀರು ಬೀಳಂಗಿಲ್ಲ ರೀ. ಹಸಿ ಆಗಿತ್ತು ಫ್ರೆಂಡ್ಸ್, ಆದ್ರೂ ಒಣ ಹಾಳಿಗೆ ಇಟ್ಟು ಮಾಡಿ ಹಚ್ಚದ ಒಲ್ಲಿನ. ಇಬ್ಬರದು ಜಳಕ ಆಗೈತ್ರಿ ಅಪ್ಪ ಮಗಂದು. ನಾವು ಮಾಡ್ಬೇಕಂದು ಮಳೆ ಜೋರು ಬರತೈತ್ರಿ, ಹಂಗಾಗಿ ಒಳ ನಾಷ್ಟ ಮಾಡೀನಿ ಫ್ರೆಂಡ್ಸ್. ಈಗ ಉಪ್ಪಿಟ್ಟ, ಇದು ಉಪ್ಪಿಟ್ಟು ಮಿಕ್ಸ್ ಆಗೈತಿ. ಟೇಸ್ಟ್ ಹೆಂಗೆ ಆಗೈತ್ರಿ ಉಪ್ಪಿಟ್ಟ? ಫರಕ್ ಅದೇನೇನ್ರ ನಿಮಗೆ? ಎದಕ್ಕೆ ಹೇಳು? ಇದು ನೋಡ್ರಿ ಕೇಸರಿ ರವ ರೀ ಫ್ರೆಂಡ್ಸ. ಅವು ಅರ್ಧ ಬಟ್ಲನ ಇದ್ದು ರೀ, ಸಾಲ್ತಿದ್ದಿಲ್ಲ. ಮತ್ತು ಅವು ಅರ್ಧ ಬಟ್ಲನೇ ಏನು ಇದು ಮಾಡಲಿ ಮತ್ತೆ ಅಲ್ಲಿ ಇಟ್ಟಿಟ್ಟು ಕಟ್ಕೊಂಡು ಒಯ್ಲ ಕಡೆ ಅಂತೇಳಿ ಅರ್ಧ ಬಟ್ಲ ಕೇಸರಿ ರವ ಇದ್ದವು ರೀ. ಮತ್ತು ಇನ್ನೊಂದು ಬಟ್ಲ ಏನೈತಿ ಸಣ್ಣ ರವೆ ಹಾಕೀನಿ ರೀ. ಎರಡು ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡಿ ನೋಡಿರಿ. ಇಲ್ಲಿಕ್ಕೆ ಇಷ್ಟ ಆ ಕಡೆ ಹೋಗಿ ಈ ಕಡೆ ಹೋಗಿ ಆಗ್ಬಿಡ್ತಿದ್ವು ರವೆ. ಅದಕ್ಕಂತೇಳಿ ನಮ್ಮ ಮನೆಗೆ ಈಗ ಉಪ್ಪಿಟ್ಟು ನೋಡಿರಿ. ಉಪ್ಪಿಟ್ಟು ತಿಂದ್ರೆ ಗಟ್ಟಿಗೆ ಕಾಂಕ್ರೀಟ್ ಇದ್ದಂಗೆ ಇದು. ಅದಕ್ಕಂತೇಳಿ ಈಗೆಲ್ಲ ಶಿಫ್ಟಿಂಗ್ ಮಾಡ್ಬೇಕ್ರಿ ಇವತ್ತು. ಫುಲ್ ಇವತ್ತು ಮನೇನ ಬಿಡ್ಬೇಕ್ರಿ ನಾವು. ಸೊ ಇವಾಗ ಏನೈತಿ ನಾಷ್ಟ ಮಾಡೋಣ ಬರ್ರಿ. ಮೊದಲು ಉಪ್ಪಿಟ್ಟು ತಿಂದು ಉಳಿದು ಮಾಡ್ಕೊಂತ ಬರ್ತೈತೆ. ಮೊದಲು ಹೊಟ್ಟಿಗೆ ಆಧಾರ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ನಾ ಮೊದಲು ಹೊಟ್ಟಿಗೆ ಜಾಸ್ತಿ ಮಹತ್ವ ಕೊಡ್ತೀನಿ ಕೆಲ್ಸದ. ಆಮೇಲೆ ನಾನೇ ಮಾಡಕ್ಕಿರ್ತೀನಿ ರೀ ಯಾವಾಗ್ಲೂ. ಮಕ್ಕಳದು ಗನ್ನದು ಹೊಟ್ಟೆ ಬಟ್ಟೆ ಎಲ್ಲ ಮಾಡಿ ಇದು ನೀವು ಅಂತ ಮಾಡ್ಕೊತೀನಿ ರೀ ಉಳಿದ ಕೆಲಸನ. ಸೊ ಬರ್ರಿ ಉಪ್ಪಿಟ್ಟು ಮತ್ತೊಂದು ಸ್ವಲ್ಪ ಉಪ್ಪಿನಕಾಯಿ ಐತಿ. ಲಾಡು ನೋಡ್ರಿ ಮನೆ ಓಪ್ನಿಂಗ್ ಆದ್ಮ್ಯಾಗ ಅಲ್ಲಿ ಪ್ಲಾಟ್ನಾಗ ಕೊಟ್ಟಿದ್ರು. ಇಲ್ಲೇ ಅದಾವೆ ನಮ್ಮ ಪಿಲ್ಲೋ ಫೇವ್ರೇಟ್. ಉಪ್ಪಿಟ್ಟು ಜೊತೆಗೆ ಉಪ್ಪಿನಕಾಯಿ, ಇದಕ್ಕೆ ಚೂಡಾರ ಮೊಸರು ಇದ್ರೇನ ಟೇಸ್ಟ್. ತಗೋ ಮತ್ತು मम्मी लाडू दे म्हणायचं. ए दे लाडू म्हणल्यावर असं बोलायचं नाही, कळलं का? ಉಪ್ಪಿನಕಾಯಿ ಬೇಕೇನು ನಿಮ್ಗೆ? ಸ್ವಲ್ಪ ಉಪ್ಪಿಟ್ಟು ತಗೋರಿ. ಚಾಕ್ ಇಟ್ಟೀನಿ ರೀ. ಚಾ ಆಲ್ರೆಡಿ ಆಗೈತೆ ಫ್ರೆಂಡ್ಸ. ಸಣ್ಣ ಇಟ್ಟೀನಿ ರೀ. ಆರಿಬಿಡ್ತೈತಿ ರೀ ಥಂಡಿಗೂ. ಎಷ್ಟು ಸುಡು ಚಾ ಇದ್ರೂ ಆರಿಬಿಡ್ತೈತಿ. ನಾಷ್ಟ ಮಾಡಿದಾಗ ಲೇಟ್ ಆಗುತ್ತೆ ಅಂತೇಳಿ ಹಂಗೆ ಒಲೆ ಮ್ಯಾಗ ಇಟ್ಟು ಬಂದೀನಿ. ಸೊ ಇಲ್ಲಿ ನೋಡ್ರಿಪ್ಪ ಫ್ರೆಂಡ್ಸ್, ಎಲ್ಲ ಬೂಟ್ ಗಿಟ್ ಒಳಗೆ ತೊಗೊಂಡಿರು ತೆಯ್ದು ಬಿಡ್ತಾವೆ ಅದಕ್ಕಂತೇಳಿ. ಹೆಂಗೂ ಶಿಫ್ಟಿಂಗೇ ಮಾಡೋದೈತೆ ಅಂತೇಳಿ. ಇಲ್ಲಿ ನೋಡ್ರಿ ಮಳೆ ಅಂತೂ ಮಸ್ತ್. ಮತ್ತು ನಿನ್ನೆ ರಾತ್ರಿಯಿಂದನೇ ಚಾಲು ಆಗೈತೆ ರೀ ಮಳೆ. ಎಲ್ಲ ಪಾರ್ಟಿ ಅದೆಲ್ಲ ಆದ್ಮ್ಯಾಗ ಇರಲಿ ಪರವಾಗಿಲ್ಲ. ಮತ್ತು ನಿಮ್ಮ ಮನೆಗೆ ನಾಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಲಕ್ಷ್ಮಿ ತವ್ರ ಮನೆಗೆ ಹೋಗ್ಯಾಡ್ರಿ. ಲಕ್ಷ್ಮಿಯರ ಅತ್ತಿಗೆ ಕೆಲಸ ಬಿದ್ದೈತಿ, ಬಡ ಬಡ ಮಾಡತ್ತಾರ. ಯಾರೇ ಮಾಡಾರಿದ್ರೆ ಹೋಲ್ ಬಿಡು ಮಾಡ್ತಾರ ಅಂತ ಸುಮ್ಮ ಕುಂಡಿರ್ತೈತಿ ಮನುಷ್ಯ. ನಾವ ಮಾಡ್ಬೇಕನ್ನಂಗಿತ್ತಂದ್ರೆ ಹೋಲ್ ಬಿಡೋ ಕಡೆ ಯಾವಾಗಾರ ಮಾಡೋದ ಕರೆ ಅಂತ ಪಟ್ 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 ಮಾಡ್ಕೊಂಡಿರ್ತದ ನೋಡ್ರಿ. ನಾನೇ ಈಗ ಬಾಂಡೆ ತಿಕ್ಬೇಕು, ಒಗ್ಗರಣದ ಒಗಿಬೇಕು ಫ್ರೆಂಡ್ಸ. ಮಳೆ ಒಂದು ಬಿಡಲಾಗೈತ್ರಿ, ಜೋರು ಬರತ್ತದ. ಹಾಗಾಗಿ ಈ ಕಡೆ ಇವ್ರು ಹುಡುಗರು ಇಲ್ಲೇ ಬಂದಾರ್ರಿ, ಮಾನ್ವಿಕ್ ಅದಾನ ಅಂತೇಳಿ. ಇಲ್ಲೂ ಸ್ನೇಹ ಮಾನ್ವಿಕ್ ಇಲ್ಲೇ ಆಟ ಆಡಕತ್ತಾರ ಪಾರ್ಕಿಂಗ್ದಾಗ. ಅದು ಎಲ್ಲ ಮಳೆ ಬರತೈತಿ, ಮ್ಯಾಗೂ ಮಳೆ ಐತಿ, ಅದಕ್ಕೆ ಇಲ್ಲೇ ಆಡಲಕ್ಕ ಅಂತೇಳಿ ನಾವು ಸಂಜೆ ಅಷ್ಟೊತ್ತಿಗೆ ಆ ಕಡೆ ಹೋಗ್ಬೇಕ್ರಿ ಮನೆ ಕಡೆ. ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಇವತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಲಿ ಮಕ್ಳು ಅಂತ ಬಿಟ್ಟೆವು. ನೀವು ಬರ್ರಿ ಆ ಕಡೆಗೆ. काय नको तुमचं एक गुंडगी आहे माझ्याकडं, ಅಂಟಿचं एक वाटी. ಹೌದು ಇದ್ಯಾ. ನೀನು ಪಾವ್ ಭಾಜಿ ಕೊಟ್ಟಿದ್ದೀವಿ ರೀ ಫ್ರೆಂಡ್ಸ್ ನೈಟ್ ನಮ್ಮ ಅಣ್ಣಗೆ, ತಮ್ಮಗ, ನಮ್ಮ ಕಾಕಾಗ. ಅದು ಬೋಗುಣಿ ನೋಡ್ರಿ, ಇದು ಗುಂಡಿಗೆ ಹಾಕ್ಕೊಟ್ಟಿದ್ದೆ ಫ್ರೆಂಡ್ಸ. ನಮ್ಮ ವಸ್ತು ನಮ್ಮ ಸಿಕ್ಕರೆ ಸಮಾಧಾನ, ಯಾರ್ಯಾರ ವಸ್ತು ಅವ್ರವ್ರ ಮನೆಗೆ ಕೊಟ್ರೆ ಸಮಾಧಾನ. ಹಾಂ ಖರೆ ನೋಡ್ರಿ, ಅದು ಹೆಂಗಿರ್ತದಕ್ಕೆ ಹೆಣ್ಮಕ್ಳದು. 100 ಇರ್ತಾವ ಮನ್ಯಾಗ ಸಾಮಾನ, ಯಾವ್ದು ಯಾರಿಗೆ ಕೊಟ್ಟಿರ್ತೀವಿ ಅದೇ ಹತ್ತಿರ್ತದ. ಹುಡ್ಕ್ಯಾಡ್ತಾ ಇರ್ತೇವ. ಯವ್ವ ನಿಮ್ದು ಈ 30 ರೂಪಾಯಿ ಕೊಡ್ಬೇಕು. ನಾ ಈಗ ತಂದು ಕೊಡ್ತಾ ತಳಗ್ ಬಂದು ಆಯ್ನ ಅಜುನ ಇತ್ತച്ച ಏನ ಅದು. ಹಾಂ ಮಮ್ಮ ಬರ್ರಿ ಇನ್ನೊಂದು ಸಂಜೆ ತನ ಜರ ನೀವಂತ ಕುಂಡ್ರಮ್ಮಿ. ಮಳೆ ಒಂದು ಹತ್ಕೊಂಡ್ ಬಿದ್ಬಿಟ್ಟೈತ್ರಿ ಇವತ್ತು ಫ್ರೆಂಡ್ಸ್. ಕೆಲಸ ಎಲ್ಲ ಅಡ್ನಕ್ಕೆ ಹೋದಂಗೆ ಆಗ್ಬಿಟ್ಟು ನೋಡ್ರಿ. ಇವು ತೊಗೊಂಡು ಬಂದೆ ಈಗ. ಅವ್ರದ್ದೊಂದು ಬುಟ್ಟಿ ಐತ್ರಿ. ಬಂದು ಮಾರ್ಕೆಟ್ಗೆ ಹೋಗಿ ಬಂದಿದ್ರು ಅವರು. ಸ್ವಲ್ಪ ಸಂಜೆ ಮಾಡಿ ಬರೋ ಸ್ವಸ್ಥ ಸಿಗ್ತಾವಲ್ರಿ, ಎಷ್ಟು ತೊಗೊಂಡು ತೊಗೊಂಬಂದಿದ್ರು ಅಂತ. ಅದಕ್ಕಂತೇಳಿ ಅವ್ರ ಬೆಲೆಗೆ ಒಂದು ಅರ್ಧ ಕಿಲೋ ಬೆಂಡೆಕಾಯಿ, ಒಂದು ಅರ್ಧ ಕಿಲೋ ಟಮಾಟೆ ಇಸ್ಕೊಂಡಿದ್ದೆ. 30 ರೂಪಾಯಿ ಕೊಡ್ಬೇಕಾ. ಮತ್ತು ಟಮಾಟೆ ಹಾಕಿದ್ದು ಬುಟ್ಟಿ ಐತಿ, ಆ ಬುಟ್ಟಿ ಕೊಡ್ಬೇಕಾ ಈಗ. ಅಂಟಿ ಬಲ್ಯಾಕ 1-2 ಗ್ಲಾಸು, ಒಂದು ಚರಿಗಿರಿ ನೀನು ಇಸ್ಕೊಂಡಿದ್ವಿ. ಈ ಕಡೆ ಮತ್ತೆ ಕಮ್ಮಿ ಬೀಳ್ತಾವ ಅಂತೇಳಿ ಎಲ್ಲರೂ ಭಾಳ ಮಂದಿ ಇದ್ದೀವಲ್ಲ ಅದಕ್ಕಂತೇಳಿ. ಗುಡ್ಗೆ ನೀರು ಕಾದೋ ನನಗೆ. ಇಷ್ಟು ಬಾಂಡೆ ತಿಕ್ಕಿ ಇದ್ದೆರಡು ಒಗ್ಗರಣೆ ಬಡ್ದು ಹಾಕಿ ಮೈ ತಗೊಂಡೆ ಅಂದ್ರೆ ಆಗ್ಬಿಡುತ್ತೆ ಕೆಲಸ ಅಂತ ನಾ ಅಂದ್ಕೊಂಡೀನಿ ರೀ.
ಇದೇನು ಬಿಡಂಗೆ ಕಾಣವಲ್ತ್ರಿ ಮಳೆ. ಅವು ತಿಕ್ಕಿದ್ದು ಬೊಗಣಿಗಳು ಅದೆಲ್ಲನೂ ಕೂಡ ಅದಾವ್ರಿ. ಅವನು ಸದ್ಯಕ್ಕೆ ಈ ಒಂದು ದಿವಸ ಅದಾವ ನೋಡ್ರಿ, ಇವಷ್ಟು ಇಲ್ಲೊಂದು 4 ತಿಕ್ಕವು ಅದಾವ್ರಿ. ಅವ್ನು ತಿಕ್ಕಿ ಬಿಡ್ತೀನಿ ಹೊರಗೆ ಒಯ್ದು ಕೇಸಿ. ಈಗ ಒಂದಷ್ಟು ಟಮಾಟೆ ಉದಾವ ನೋಡ್ರಿ, ಫ್ಲವರ್ ಅಷ್ಟು ಕ್ಯಾಬೇಜ್ ಮೆಣಸಿನ್ಕಾಯಿ ಇಷ್ಟು ಉದಾವ್ರಿ. ಇದು ಸ್ವಲ್ಪ ಎಂಥ ಕಟ್ಟಿ ರೊಟ್ಟಿ ಅವು ಇದು ನೋಡ್ರಿ, ಅದೆಲ್ಲನೂ ಕೂಡ ಇದ್ರೊಳಗೆ ಹಾಕಿನ ಬಾಕ್ಸ್ನೊಳಗೆ. ಸೊ ನಿನ್ನೇನೈತಿ ಇನ್ನೊಂದು ಡಜನ್ ಪಾವು ಉಳ್ದಾವ ನೋಡ್ರಿ ಫ್ರೆಂಡ್ಸ. ಮಳೆ ಅಂತೂ ಇನ್ನೂ ಬಿಟ್ಟೇ ಇಲ್ಲರಿ. ಇದೊಂದು ಪಿಶ್ವಿ ನೋಡ್ರಿ, ಇದು ಫ್ರೆಂಡ್ಸ ದೊಡ್ಡದು ಇದು ಐತಿ ಚೀಲ. ನನ್ನ ಬಲ್ಯಕ್ಕೆ ಒಂದು ಕಡಿಮೆ ಐತ್ರಿ, ಅದು ಯಜಮಾನ್ ತೊಗೊಂಬಂದಿದ್ದು. ಆಲ್ರೆಡಿ ಎಲ್ಲ ಹೋಗ್ಯಾವ, ಶಿಫ್ಟಿಂಗ್ ಆಗಿದ್ದು ಸಾಮಾನುಗಳು ಚೀಲ ಅಲ್ಲೇ ಅದಾವು. ಅವನ್ನೆಲ್ಲ ಅಲ್ಲೇ ಖಾಲಿ ಮಾಡಿ ಚೀಲ ಒಳತಂದ್ರೆ ಆಗ್ಬಿಡ್ತಿತ್ತು. ನನಗೆ ನೆನಪಾಗಿಲ್ಲ, ಹಂಗೆ ಬಂದೆ. ಸೊ ಹಂಗಾಗಿ ಓನರ್ ರೊಟ್ಟಿ ಬೆಲ್ಲ ಕಿಸ್ಕೊಂಡಿನ್ರಿ. ಈ ಕಡೆ ನೋಡ್ರಿ ಅರ್ಬಿ ಗಿರ್ಬಿ ಎಲ್ಲ ಇದ್ದೋಸು ಮಡ್ಚಿಕೇಸಿ ಈ ಕಡೆ ಇಟ್ಟೀನಿ. ಹಂಗೆ ಸೈಡಿಗೆ ಇಟ್ಟು ಬಿಡ್ತೀನಿ ರೀ. ಪಿಲ್ಲೆ ಮಳೆ ಬರಕತ್ತೈತಿ ಮನ್ಯಾಗ, ನೀ ಹಸಿ ಮಾಡ್ಕೊಂಡು ಅರ್ಬಿ ವಾಸನೆ ಮಾಡಿದೆ ಅಂದ್ರೆ ನೀನು ಗಜ್ಜು ಕೊಡ್ತೀನಿ ನಿಂಗೆ. ಏನು ಮಮ್ಮ ಇದೇನಿದು ಎಲ್ಲ ಒಟ್ಟು ಹಸಿ ಮಾಡ್ಕೊಂಡು ಅರ್ಬಿನ ಬರ್ರಿ ಇಲ್ಲಿ ಮನೆ ಕುಂದ್ರ ಬರ್ರಿ, ಇಲ್ಲಿಗೆ ತಳಗ ಅಜ್ಜಿ ಬಲ್ಲ ಆಡ್ರಿ. ಎಲ್ಲಿ ಹೋಗಿರಿ? ಇನ್ನೊಂದು ಸ್ವಲ್ಪ ಆಡ್ರಿ, ಇಲ್ಲಿಕ್ಕಿಂದ ಈ ಕಡೆ ಬರೋದಾಗಲ್ಲ. ಓಲ್ ಅಂತ ಬಿಟ್ರೆ ಭಾಳ ಮಾಡ್ತೀರಲ್ಲ ನೀವು. ಮಾನ್ವಿಕಾ ತುಕಾರೆ ಹಸ ಕರಲಾಗಲ್ಲ. ಇದ ಮಾಡಿ ನೀನು ತೈಸ್ಕೊ, ಮತ್ತೆಲ್ಲ ಬಂದು ಬಿಚ್ಚು ಒಣಗ್ತಾವನರಿ ಬೀಗ ಟವಲ್ ಇಲ್ಲ ಹಾಕಿ ನೋಡ್ರಿ. ಹಸಿಯಾಗಿದ್ವ ಇವತ್ತು ಹೋಗೋದಿನ ಸ್ವಲ್ಪ ಹೊರಪ್ ಇತ್ತಂದ್ರೆ ಬೇಸಿತ್ತು ನೋಡ್ರಿ. ಯಾಕೆ ಹಾಂ ಮತ್ತೆ ಇಸ್ಕೊಬೇಡ ಪಿಲ್ಯ, ಗಜ್ಜ ತಿಂತೀನಿ ನೋಡಿ ನೀನು. ಗದ್ದಲ ನೋಡ್ರಿ ಫ್ರೆಂಡ್ಸ. ಈ ಸದ್ಯಕ್ಕೆ ನಾವು ಮನೆ ಬಿಟ್ಟು ಹೊರಟಿದ್ದೀವಿ ನೋಡ್ರಿ. ಈ ಮನೆಗೆ ಮತ್ತೆ ಇನ್ನೊಬ್ಬರು ಜಾಯ್ನ್ ಆಗ್ಯಾರ. ಒಂದಿನೂ ಈ ಮನೆ ವೇಸ್ಟ್ ಹೋಗ್ಲಿಲ್ಲ ನೋಡ್ರಿ. ನಿನ್ನೆ ನಮ್ಮ ಒಬ್ಬ ಯೂಟ್ಯೂಬರ್ ಸೊಲ್ಲಾಪುರದಾಗ ಇರ್ತಾರೆ ಫ್ರೆಂಡ್ಸ, ಆ ಸಿಸ್ಟರ್ ಜಸ್ಟ್ ಕಾಲ್ ಮಾಡಿದ್ರು. ಕಾಲ್ ಮಾಡಿದ್ಮ್ಯಾಗ ಈ ಮನೆಗೆ ಅದಿರಿ ನಾವು ಹೋಗಿರಿ ಅಂತ ಹೇಳಿದ್ರು, ಇನ್ನೂ ಇಲ್ಲೇ ಅದೀವ್ರಿ ಅಂತ ಹೇಳಿದ್ವಿ. ಸೊ ಅವ್ರ ಪರಿಚಯ ಇದ್ದವರು ಮನೆ ಹುಡ್ಕಾಡತ್ತಿದ್ರು ಪಾಪ ಕರೆಕ್ಟ್ ಟೈಮಿಗೆ. ಇಲ್ರಿ ನಮ್ಮ ಕಡೆಯಲ್ದವ್ರಿಗೆ ಸ್ವಲ್ಪ ಮನೆ ಬೇಕಾಗ್ಯದ ಅಂತೇಳಿ ನೀನು ಜಸ್ಟ್ ಬರನೇ ಅವರು ಓಕೆ ಮಾಡಿ ಹೋಗ್ಯಾರಿ. ಇವಾಗ ಅಡ್ವಾನ್ಸ್ ಕೊಡೋಕೆ ಬಂದಾರ. ಮಳೆ ಒಂದು ಜಗ್ಗಿ ಬರಾಕತ್ತೈತಿ. ಈ ಕುಂತ ಸ್ವಲ್ಪ ಮಾತು ಕಟ್ಟಿದೀವಿ. ಅವರು ಗಳಿಬಿಳಿ ಅದಾರ್ರಿ, ವೈನಿಯರ ಅಣ್ಣವ್ರು ಅವ್ರು ಗಳಿಬಿಳಿ ಅದಾರ. ಸೊ ಅವ್ರ ಜೊತೆಗೆ ಮಾತಾಡ್ಕೊತ ಕೂತಿದ್ದೀವಿ. ಸೊ ಹಾಗೆ ಅಪ್ಪು ದಮ್ ಹಾಗೆ ಮಳೆ ಬರತ್ತೈತಿ. ಸ್ವಲ್ಪ ಚಲೋತ್ನಾಗ ಚಹಾ ಮಾಡ್ಕೊಂಡ್ರಾಯ್ತು ಅಂತೇಳಿ ಚಹಾ ಮಾಡಿ ನೋಡ್ರಿ. ಮಧ್ಯಾಹ್ನ ಇವತ್ತು ಇಲ್ಲೇ ಐತ್ರಿ. ನಾವು ಲಗುಟ್ ನಾಷ್ಟ ಮಾಡಿ ಆ ಕಡೆ ಹೋಗಿ ಶಿಫ್ಟ್ ಆಗಿ ಮಧ್ಯಾಹ್ನದ ಅಡುಗೆ ಅಲ್ಲೇ ಮಾಡೋ ಪ್ಲಾನಿಂಗ್ ಇತ್ತು ಆ್ಯಕ್ಚುಲಿ ನಿನ್ನೆ. ಈಗ ಮಳೆ ಸಂಬಂಧ ಇನ್ನೂ ಇಲ್ಲೇ ಅದ್ವಿ ಪಾಪಿ ಮನೆ ಮ್ಯಾಗಿಂದ್ರಿ ಇನ್ನೂ ಸಂಜಿತನೇ ಐತ್ ಕಾಣಿಸ್ತದ್ರಿ. ಸೊ ಬರೀ ಚಹಾ ಮಾಡಿವಿ, ಚಹಾ ಕುಡಿಯಮಂತ ಹಂಗೆ ಈ ಕಡೆ ಬ್ಯಾಳೆ ಕುದಿಯಕ್ಕೆ ಇಟ್ಟೀನಿ. ಅವ್ರು ಕೂತಾರ ನೋಡ್ರಿ, ಅವರೇ ಈಗ ನಮ್ಮ ಮನೆಗೆ ಬರೋರು. ನಮಸ್ಕಾರ ಮಾಡತ್ತಾರ ನೋಡ್ರಿ. ನಮ್ಮ ಚಾನಲ್ದಾಗ ಯಾರು ಭೀ ಬಲ್ರಿ, ಗಳಿಬಿಳಿ ಇದ್ದವರೇ ಸಿಗ್ತಾರೆ ನಮ್ಗೆ. ಆ ವೈನಿಯರ್ಗೆ ಚಾನಲ್ ನೀನು ಮಾಡಿ ಸಪೋರ್ಟ್ ಮಾಡ್ತೀನಿ ಅಂತಾರ ಅಣ್ಣ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ರಿ ನೋಡ. ಅವರು ಚಾನಲ್ ಮಾಡಿದ್ರೆ ಹೇಳ್ತೀವತ್ತ, ಅವರಿಗೂ ಸಪೋರ್ಟ್ ಮಾಡಾಕತ್ರಿ. ಬರೀ ಈಗ ಮೊದಲು ಚಹಾ ಕುಡಿಯ. ಮತ್ತು ನಿನ್ನೆ ಪಾವ್ ಭಾಜಿ ಮಾಡಾಕ್ರಿ ಸ್ವಲ್ಪ ಎಲ್ಲ ಭಾಳ ಉಕ್ಕ್ಯದಲ್ಲ, ಅದಕ್ಕಂತೇಳಿ ಯಾಕೋ ಸರಿಯಾಗಿ ಹತ್ತಲಾಗೈತ್ರಿ ಇದು. ಸೊ ಚಹಾ ಮಾಡೀನಿ, ಕೊಡಂಬ್ರಿ. ಈ ಸ್ವಲ್ಪ ಎಲ್ಲ ರಿಪೇರಿ ಮಾಡ್ಕೊಳೋಣ ಬರ್ತಾರತ್ರಿ. ಸಾವ್ಕಾಸವರೇ ಕಾಲು ಜರಿತಾವ್ರಿ ನಾ. ಹಾಂ ನೋಡ್ರಿ ಫ್ರೆಂಡ್ಸ, ಈ ಮನೆ ನೋಡಿದ್ಬಿಟ್ಟನೆ ಯಾರೂ ಒಲ್ಲೆ ಅನ್ನಂಗಿಲ್ರಿ. ಯಾಕಂದ್ರೆ ಇಷ್ಟು ಕಡಿಮೆ, ಈಗ 4,000 ರೂಪಾಯಿ ಅಂದ್ರೂ ಇದು ಕಡಿಮೆ ರೀ ಫ್ರೆಂಡ್ಸ. ಲೈಟ್ ಬಿಲ್ ಎಲ್ಲ ಕೂಡಿ ಸ್ವಲ್ಪ 5,000 ತನಕ ಬರ್ತೈತ್ರಿ. ಹಾಂ ಕೆಳಗಡೆ ಈಗ ಅಡ್ವಾನ್ಸ್ ಕೊಡಕ್ಕೆ ಹೊಂಟಾರ ನೋಡ್ರಿ ಅವರು. ಎಷ್ಟೋ ತನಕ ಮಾತಾಡಿದ್ವಿ ರೀ. ಎಷ್ಟು ಗಳಿಬಿಡಿ ಅದಾರ ರೀ ಅವರು ಪಾಪ. ನಮ್ಮ ಥ್ರೂಲಿಂತ ಅವ್ರಿಗೆ ಒಂದು ಗಿಫ್ಟ್ ನೋಡ್ರಿ ಓನರ್ ಅಟ್ಟೇರಿಗೆ. ಯಾಕಂದ್ರೆ ಅವರು ಗಳಿಬಿಳಿ ಅದಾರ. ಮತ್ತು ಜಾಸ್ತಿ ಜನರದು ಕಿರಿಕಿರಿ ಇಲ್ಲ, ಏನಿಲ್ಲ. 2 ಸಣ್ಣ ಮಕ್ಕಳು ನಮ್ಮಂಗೆ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ರೀ. ಅವ್ರದ್ದು ಜಾಸ್ತಿ ಬರೋ ಹೋಗೋ ಮಂದಿ ಯಾರೂ ಇಲ್ಲ ಅಂತ ಅನ್ನತ್ತಿದ್ರಿ ಅವರು. ಹಚ್ಚ ಹಸಿರು ವಾತಾವರಣ ನೋಡ್ರಿ. ಏನನ್ರಿ ನೀವು, ನಾವು ನಳ ಬಂದಾಗ ಪೈಪ್ ಹಚ್ಚಿ ನೀರು ಬಿಡ್ತೀವಲ್ಲ ಗಿಡದ ಮ್ಯಾಗ, ಆ ಒಂದು ಇದ್ರಕ್ಕಿಂತ ಈಗ ಮಳೆ ಬಂದ್ಮ್ಯಾಗ ಗಿಡದ ಮ್ಯಾಗ ಏನು ಎಲೆ ಮ್ಯಾಗ ನೀರು ಬೀಳ್ತಾವೆ ನೋಡ್ರಿ, ಒಂಥರ ಎಷ್ಟು ಸ್ವಚ್ಛ ಕಾಣಿಸ್ತದೆ ನೋಡ್ರಿ. ಭಾಳ ಖುಷಿ ಅಂತ ಅನ್ನಿಸ್ತದೆ ರೀ ಫ್ರೆಂಡ್ಸ. ಈ ನಾವು ನೀರು ಬಂದಾಗ ಇಲ್ಲಿ ಒನರಂಟೆ ಅದು ಮ್ಯಾಗ ಬಿಡ್ತಿರ್ತಾರೆ ಗಿಡದ ಎಲೆಗಳಿಗೆ ನೀರು. ಬಟ್ ಅಷ್ಟು ತೇಜ್ ಅನ್ಸಂಗಿಲ್ಲ ರೀ. ಇವಾಗ ನೋಡ್ರಿ ನ್ಯಾಚುರಲಾಗಿ ಮ್ಯಾಲಿಂದ ನೀರು ಬೀಳ್ತಾವಲ್ಲ ಎಲೆ ಮ್ಯಾಗ,
ಎಷ್ಟು ಲುಕ್ ಕಾಣಿಸ್ತಾವೆ ಇವು ಎಲಿಗಳು ಅಂತೇಳಿ, ಸಖತ್ತಾಗಿ ಕಾಣಿಸ್ತಾವ್ರಿ. ಕೆಳಗಡೆ ಹೋಗಿ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ ರೀ. ಯಾವ ದಿನ ಅವರು ಎಲ್ಲ ರೆಡಿ ಮಾಡಿ ಚಾವಿ ಕೊಡ್ತಾರಲ್ಲ ಆ ದಿನ ಮನೆ ಬಾಡಿಗೆ ಶುರು ಆಗ್ತದೆ ನೋಡ್ರಿ ಅವ್ರದ್ದು. ಪಾರ್ಕಿಂಗ್ದಾಗ ಬರ್ತಾರೆ ಕಾಣಿಸ್ತದ್ರಿ ಸದ್ಯಕ್ಕೆ ಈ ಕಡೆ. ಹಾಂ ಆ ಕಡೆಯಿಂದ ಹೊಂಟಾರಿ. ಹಿಂಗೆ ಬರ್ರಿ ಈ ಕಡೆ ಅವರೆಲ್ಲ ಹಿಂಗೆ ಬರ್ರಿ. ನಿನ್ನ ಹೋದೇವಲ್ರಿ ಹಂಗೆ ಬರ್ರಿ ಈ ಕಡೆ. ಹಾಂ ಇಲ್ಲಿಲ್ರಿ ಈ ಕಡೆ ಮುಂದಕ್ಕೆ ಬರ್ರಿ. ಏನಿ ಮುಂದಕ್ಕೆ ಬರ್ರಿ, ಅಲ್ಲಿ ಗೇಟ್ ಅದ, ಆವಾಜ್ ಕೊಡ್ರಿ. ಸೊ ಫ್ರೆಂಡ್ಸಾ, ಈಗ ಇದ್ದಿದ್ದಿರಲ್ಲಕ್ರಿ ಮಳೆ ನೀರಂತೂ ಕಾದು ಆರೇನೆ ಹೋದು, ಒಳಗಿಂದೆಲ್ಲ ಅಷ್ಟು ಪ್ಯಾಕ್ ಮಾಡಿಕೊಂಡೆ. ಇನ್ನೊಂದು ಚೂರೆಲ್ಲ ನೀಟಾಗಿ ಕಸ ಹುಡ್ಗೋದೈತ್ರಿ. ಈಗ ಅಡಿಗೆ ಪ್ಲಾನ್ ಇಲ್ಲೇ ಆಯ್ತಲ್ಲ, ಹಂಗಾಗಿ ಮತ್ತು ಸ್ವಲ್ಪ ಬಾಂಡೆಗುಡ್ಡ ಪ್ಯಾಕ್ ಮಾಡೋದು ಉಳಿತು. ಯಾಕಂದ್ರೆ ಮುಂಜಾನೆ ಲಗುಟ್ ನಾಷ್ಟ ಮಾಡೋಣ, ಎಷ್ಟು 12 ಸುಮಾರು ಹೋದ್ರೆ ಅಲ್ಲೇ ಸ್ವಲ್ಪ ಏನಾದರೂ ಮಾಡ್ಕೊಂಡ್ರೆ ಆಯ್ತಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಯಾಕಂದ್ರೆ ಮಳೆದು ನೋಡ್ತಿರಲ್ಲ ಹೆಂಗೈತೆ ಅಂತೇಳಿ. ಇವತ್ತೊಂದು ದಿನ ಈ ಮಳೆದು ಆನಂದವನ್ನು ಅನುಭವಿಸ್ರಿ ಅಂತ ಅನ್ನತ್ರಿ. ಮನೆ ಋಣ ಇನ್ನೂ ಐತೆ ಸಂಜಿತನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ವಿಡಿಯೋನು ಕೂಡ ಕೆಲವೇ ಬ್ಲಾಗ್ಗಳು ಅಷ್ಟೇ ಬರ್ತವೆ. ಈಗ ಎಣಿಸಿ ಬ್ಲಾಗ್ ಬರ್ತಾವೆ ನೋಡಿರಿ. ಆದಷ್ಟು ಸಂಜಿತನ ಎಷ್ಟಾಗುತ್ತೋ ಅಷ್ಟು ವಿಡಿಯೋಗಳನ್ನ ಮಾಡಿ ಶೇರ್ ಮಾಡ್ತೀನಿ. ಬಟ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಸಿಗೋಣ, ಬಾಯ್.